ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಲೈಫ್. ಇವತ್ತು ಮಂಡೇ, ಇಟ್ ಈಸ್ ಆಲ್ಮೋಸ್ಟ್ 11 o'clock ಆಗಿದೆ. ಆ ಏನಕ್ಕೆ ಇವತ್ತು ವ್ಲಾಗ್ ಅಂದ್ರೆ, ಇವತ್ತು ಅಡಿಗೆ ಅಷ್ಟಾಗಿ ಮಾಡಿಲ್ಲ. ಯಾಕೆ ಅಂದ್ರೆ ಇವತ್ತು ಸಂಜೆ ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ವೈ ಬಿಕಾಸ್ ಹೋಗ್ತಾ ಹೋಗ್ತಾ ವಿಡಿಯೋಲ್ ಅಪ್ಡೇಟ್ ಮಾಡ್ತೀನಿ. ಅಂಡ್ ಇವಾಗ ಆಲ್ಮೋಸ್ಟ್ 11 o'clock ಆಗಿದೆ ಅನ್ನಲ್ಲ, ಇಟ್ ಈಸ್ ಸ್ನಾಕ್ ಟೈಮ್ ಫಾರ್ ರಾಧ್ಯಂಗೆ ಏನ್ ಕೊಡ್ತೀನಿ 11 o'clock ಅಂದ್ರೆ, ಇದರ್ ಫ್ರೂಟ್ಸ್ ಇರತ್ತೆ. ಫ್ರೂಟ್ಸ್ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಜ್ಯೂಸ್ ಆದ್ರೂ ಮಾಡ್ಕೊಡ್ತೀನಿ. ಯಾವ್ದೂನು ಇಲ್ಲ ಅಂದ್ರೆ ಒಂದ್ ಎಗ್ ಬಾಯ್ಲ್ ಮಾಡಿ ಅದ್ರಲ್ಲಿ ಒಂಚೂರ್ ಮಸಾಲಾಸ್ ಎಲ್ಲ ಹಾಕಿ ಅವ್ಳಿಗೆ ಕೊಡ್ತೀನಿ. ಅವ್ಳು ಪ್ಲೇನ್ ಎಗ್ ಅಷ್ಟಾಗಿ ಪ್ರಿಫರ್ ಮಾಡಲ್ಲ ಅಂಡ್ ಅವಳು ಎಲ್ಲೋನು ತಿನ್ನಲ್ಲ. ಸೊ ಅದ್ರಿಂದ ನಾನು ವೀಕ್ಲಿ ಒಂದ್ 2 days ಬಿಟ್ಟು ಬರೀ ಎಲ್ಲಾ ದಿನಾನು ಎಗ್ ಕೊಡೋದಕ್ಕೆ ಸೊ ಇವಾಗ ನೋಡೋದಾದ್ರೆ 2 ಬಾಯ್ಲ್ಡ್ ಎಗ್ ತಗೊಂಡಿದೀನಿ. ಈ ಬಾಯ್ಲ್ಡ್ ಎಗ್ ನ ಒಂದು ಶೌರ್ಯನ್ಗೆ ಅಂಡ್ ಒಂದು ರಾಧಿನ್ಗೆ ಕೊಡ್ತೀನಿ. ಶೌರ್ಯ ಪ್ರಾಬಬ್ಲಿ ಸ್ಕೂಲ್ ಇಂದ ಬಂದ್ಮೇಲೆ ಅವ್ನ್ ತಿನ್ನೋದು. ಅವ್ನ್ ಆಕ್ಚುಲಿ ತುಂಬಾ ಕಷ್ಟ ಪಡ್ತಾನೆ ಎವ್ರಿ ಡೇ ಎಗ್ ಕೊಡ್ತೀಯಾ ಅಂತ. ಬಟ್ ವಾಟ್ ಟು ಡೂ, ನಾನು ಪಲ್ಯ ಮಾಡದೇ ಇದ್ದಾಗ ಐ ಮೇಕ್ ಶೋರ್ ಅಟ್ಲೀಸ್ಟ್ ಒಂದು ಎಗ್ ಕೊಡೋದಿಕ್ ನೋಡ್ತೀನಿ. ಅಂಡ್ ದಿಸ್ ಇಸ್ ವೆರಿ 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 ರಿಚ್ ಇನ್ ಪ್ರೋಟೀನ್. ಮಕ್ಳು ಎಲ್ಲೋ ತಿನ್ನೋರು ನೀವ್ ಎಲ್ಲೋನು ಕೊಡ್ಬೋದು. ಇಲ್ಲ ಅಂದ್ರೆ ಅವ್ರು ಏನ್ ಇಷ್ಟಪಟ್ಟು ತಿಂತಾರೋ ಅದನ್ನ ಮಾತ್ರ ಕೊಡಿ. ತುಂಬಾ ಫೋರ್ಸ್ ಫೀಡ್ ಮಾಡಕ್ ಹೋಗ್ಬೇಡಿ. ಸೊ ಇವಾಗ ನಾನು ಇದನ್ನ ಹೇಗೆ ಮಸಾಲ ಹಾಕಿ ಒಂದು 2 years 3 months ಮಗು ಹೇಗೆ ತಿನ್ನತ್ತೆ ಅನ್ನೋದೇ ಈ ವಿಡಿಯೋಲಿ ಇರತ್ತೆ. ಸೊ ಇದನ್ನ ಇವಾಗ ಬಾಯ್ಲ್ಡ್ ಎಗ್ ತಗೊಂಡಿದೀನಿ. ಸೊ ಇವಾಗ ಇದಕ್ಕೆ ಗ್ಯಾಸ್ ಆನ್ ಮಾಡ್ಕೊಂಡು ಸುಮ್ಮನೆ ಬ್ರಷ್ ಇಂದ ಈ ತರ ಆಯಿಲ್ ನ ಸ್ಪ್ರೆಡ್ ಮಾಡ್ಕೊಳ್ತೀನಿ. ತುಂಬಾ ಆಯಿಲು ಬೇಡ. ಅಂಡ್ ಅದ್ರಲ್ಲಿ ಎಗ್ ನ ಈ ತರ ಹಾಕ್ಬಿಡ್ತೀನಿ. ಇದ್ರಲ್ಲಿ ಹಾಕಿದ್ಮೇಲೆ ಐ ಪುಟ್ ಪಿಂಚ್ ಆಫ್ ಟರ್ಮರಿಕ್. ಓಕೆ, ಟರ್ಮರಿಕ್ ಹಾಕೊಂಡು ಈ ತರ ಟಾಸ್ ಮಾಡ್ಕೊಳ್ಳಿ. ಅಷ್ಟೇ, ಸಿಮ್ಮಲ್ಲಿ ಇಟ್ಬಿಡಿ. ಸಿಮ್ಮಲ್ಲಿ ಇಟ್ಮೇಲೆ ಇವಾಗ ಸಿಮ್ಮಲ್ಲಿ ಇಟ್ಮೇಲೆ ಪಿಂಚ್ ಆಫ್ ಸಾಲ್ಟ್ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಸಾಕೊಂದು ಫ್ಲೇವರ್ಗೋಸ್ಕರ. ಅಂಡ್ ಸಾಂಬಾರ್ ಪೌಡರ್ ಪಿಂಚ್, ಇದನ್ನು ಅಷ್ಟೊಂದು ಫ್ಲೇವರ್ಗೋಸ್ಕರ. ದೆನ್ ಇದನ್ನ ಈ ತರ ಟಾಸ್ ಮಾಡ್ಕೊಂಡು ಆಫ್ ಮಾಡ್ಬಿಡಿ. ಈ ರೆಸಿಪಿ ಆಕ್ಚುಲಿ ತುಂಬಾ ಸಿಂಪಲ್. ನಾನು ಇದನ್ನ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದ್ರೆ, ಎಷ್ಟೋ ಮಕ್ಳು ಎಗ್ನ ಸ್ಮೆಲ್ಗೋಸ್ಕರ ತಿಂದಾನೆ ಇರ್ಬೋದು. ಸೊ ಅದರಿಂದ ಇದನ್ನ ಟ್ರೈ ಮಾಡಿ ನೋಡಿ, ಖಂಡಿತ ಅವ್ರಿಗೆ ಇಷ್ಟ ಆಗತ್ತೆ. ಬಿಕಾಸ್ ರಾಧ್ಯ ಬಂದು ಎಗ್ ರಾ ಸ್ಮೆಲ್ ತಗೊಂಡ್ರೇನೆ ಅವ್ರಿಗೆ ಅಷ್ಟಾಗಿ ಇಷ್ಟ ಆಗಲ್ಲ ಬಾಯ್ಲ್ಡ್ ಎಗ್ ನ. ಸೊ ಅದರಿಂದ ನಾನೇನ್ ಮಾಡಿದೆ, ಈ ತರ ಸಪ್ಲಿಮೆಂಟ್ ಆಗಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಈ ತರ ಮಾಡ್ಕೊಡ್ತಿದೀನಿ. ಅಂಡ್ ಶಿ ಲವ್ಸ್ ಟು ಈಟ್ ಇಟ್. ಅವ್ಳಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗತ್ತೆ. ಸೊ ಇವಾಗ ನೋಡ್ಬೋದು, ತುಂಬಾ ಸ್ಪೈಸಸ್ ಏನಿರಲ್ಲ, ಜಸ್ಟ್ ಮೈಲ್ಡ್ ಆಗಿ ಈ ತರ ಟಾಸ್ ಮಾಡಿರ್ತೀನಿ ಅಷ್ಟೇ. ಅಂಡ್ ಇದನ್ನು ಅಷ್ಟೇ. ಸೊ ನೀವು ನೋಡಿ ಅವಳು ಎಷ್ಟು ಚೆನ್ನಾಗಿ ತಿಂತಾಳೆ ಅಂತ. ಸೊ ನಾವು ಬೇಸಿಕ್ಲಿ ಯಾವ್ದೇ ಹೆಗ್ಗೆ ಆಗಿರ್ಬೋದು, ವೆಜ್ಜಿ ಸ್ನಾಕ್ಸ್ ತಿನ್ಬೇಕಂದ್ರೆ ಆಚೆ ಕರ್ಕೊಂಡ್ಬಂದು ಕುತ್ಕೊಂಡು ತಿನ್ಸ್ತೀನಿ. ಬಿಕಾಸ್ ಅವ್ಳಿಗೂ ಒಂದು ಚೇಂಜ್ ಆಫ್ ಅಟ್ಮಾಸ್ಫಿಯರ್ ಇರತ್ತೆ. ಅಂಡ್ ಒಳಗೆ ಕುತ್ಕೊಂಡು ಡಂಪ್ ಮಾಡಿ ತಿನ್ಸೋದಿಕ್ ನಾನು ಹೋಗಲ್ಲ. ಅಂಡ್ ರಾಧ್ಯ ನೋಡಿ ಇವಾಗ ಹೌಶಿಲಿ ಹೌ ಇಸ್ ಇಟ್ ಚಿನ್ನ, ಯಮ್ಮಿ ಸೇ ಯಮ್ಮಿ 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 ఇష్టమైందా, బాగుందా? ಓಕೆ. ಸೊ ಅವಳಿಗೆ ಬೈ ದ ಟೈಮ್ ಅವಳು ಎಗ್ ತಿಂದು ಮುಗಿಸೋ ಅಷ್ಟರಲ್ಲಿ ನಾನು ಕುಕುಂಬರ್ ಸ್ಯಾಲಡ್ ತಗೊಂಡ್ಬಂದಿದ್ದೀನಿ. ಈ ಕುಕುಂಬರ್ನ ಆಲ್ಮೋಸ್ಟ್ ಫುಲ್ ತಿನ್ಕೊಂಡ್ಬಿಡ್ತೀನಿ. ಬಿಕಾಸ್ ಇಟ್ ಇಸ್ ಟೂ ಸಮ್ಮರ್ ಔಟ್ಸೈಡ್ ಅಂಡ್ ತುಂಬಾ ಬಿಸಿಲಿರೋದ್ರಿಂದ ಐ ವಿಲ್ ಮೇಕ್ ಶೋರ್ ನನ್ನ ಬಾಡಿ ಹೈಡ್ರೇಟೆಡ್ ಆಗಿರತ್ತೆ. ಅಂಡ್ ನಾನು ಬ್ರೇಕ್ಫಾಸ್ಟ್ ನ ಸ್ಕಿಪ್ಪೇ ಮಾಡ್ಬಿಡ್ತೀನಿ. ಬಿಕಾಸ್ ಇವರೆಲ್ಲ ಸ್ಕೂಲ್ಗೆ ಹೋಗಿ ಅವ್ರು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಇಟ್ ವಿಲ್ ಬಿ ಲೈಕ್ ಈ ಟೈಮ್ ಆಗೋಗಿರತ್ತೆ. ಸೊ ಅದರಿಂದ ಮಾರ್ನಿಂಗ್ ಒಂದು ಟೀ ಕಾಫಿ ತಗೊಂಡು ಲೆಮನ್ ವಾಟರ್ ತಗೊಂಡು ದೆನ್ ಈ ತರ ಒಂದು ಬೀಟ್ರೂಟ್ ಜ್ಯೂಸ್ ಇಲ್ಲದೆ ಕುಕುಂಬರ್, ಟೈಮ್ ಇರೋದ್ರಿಂದ ಕುಕುಂಬರ್ ಆಗಿ ಚೀವ್ ಮಾಡಿ ತಿಂತೀನಿ. ಇಲ್ಲ ಅಂದ್ರೆ ಬೇಸಿಕ್ಲಿ ನಾನು ಜ್ಯೂಸೇ ಮಾಡ್ಕೊಂಡು ತಿನ್ನೋದು. ಸೊ ಇವಾಗ ರಾತ್ರಿ ಸ್ನಾಕ್ಸ್ ಎಲ್ಲ ತಿಂದ ಮೇಲೆ ನಂದು ಕುಕುಂಬರ್ ಆದ್ಮೇಲೆ ನಾನು ಪ್ಯಾಕಿಂಗ್ ಶುರು ಮಾಡೋಣ ಅಂತ ಬಂದೆ. ಸೊ ಇದನ್ನೇ ತಗೊಂಡಿದೀನಿ ರಾಧಿನ್ ಇದು ಪಿಂಕ್ ವಿತ್ ಪರ್ಪಲ್ ಶೇಡ್ ಮಿಕ್ಸ್ ಆಗಿದೆ ಎರಡೂನು. ತುಂಬಾ ಕ್ಯೂಟ್ ಆಗಿದೆ. ಅಂಡ್ ರಾಧಿ ಅದನ್ನ ನೋಡಿದ್ರೆ ಇಮಿಡಿಯೇಟ್ ಆಗಿ ಹಾಕು ಅಂತಲ್ಲ, ಅದರಿಂದ ಅವ್ಳು ಆಚೆ ಬಿಟ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ವೆರಿ 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 ಕ್ಯೂಟ್. ಅದು ಅವಳು ಹಾಕಿದ್ರೆ ಇನ್ನೂ ಚೆನ್ನಾಗಿರತ್ತೆ. ಓಕೆ, ಸೊ ಇದನ್ನ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಹೋಗ್ತಿದೀನಿ. ಅಂಡ್ ಒನ್ ಮೋರ್ ಇಸ್ ಶೌರ್ಯನ್ ಡ್ರೆಸ್. ಶೌರ್ಯನ್ ಬಂದ್ಬಿಟ್ಟು ಇದು ಒಂಥರ ದಿಸ್ ಗ್ರೀನ್ ಶರ್ಟ್ ಅಂಡ್
ಮ್ಯಾಚಿಂಗ್ ಪ್ಯಾಂಟ್. ಇದಕ್ಕೆ ಆಬ್ವಿಯಸ್ಲಿ ಅವ್ನು ಡಿಜಿಟಲ್ ವಾಚ್ ಕೇಳ್ತಾನೆ. ಅವ್ನ್ ಶೂಸ್ ಹಾಕ್ಲೇಬೇಕು ಅವ್ನಿಗೆ ಬ್ಲ್ಯಾಕ್. ಯಾವ್ದೋ ಒಂದು ಹೊಸ ಶೂಸ್ ತಗೊಂತಿದ್ದಾನೆ, ಎಲ್ಲಾ ಡ್ರೆಸ್ಗೂ ಅದನ್ನೇ ಹಾಕ್ತಾನೆ. ಒಂದ್ ಪಂಚೆ ಶಲ್ಯ ತಗೊಂಡ್ರೆ ಅದೇ ಹಾಕೊಳ್ತಾನೆ, ಒಂದ್ ಜೀನ್ಸ್ ತಗೊಂಡ್ರೆ ಅದೇ ಹಾಕೊಳ್ತಾನೆ. ಸೊ ಎನಿವೇಸ್ ಅವ್ರ ಚಾಯ್ಸ್ ಅಲ್ವಾ, ಅವ್ರು ಹೇಗ್ ಸ್ಟೈಲ್ ಮಾಡ್ಕೊಳ್ತಾರೆ ಹಾಗೆ ಬಿಟ್ಬಿಡ್ತೀನಿ. ಇದೆ ಅವನದು ಕಾಸ್ಟ್ಯೂಮ್. ಸೊ ನಂದು ಇವಾಗ ಆಲ್ಟ್ರೇಷನ್ ಕೊಟ್ಟಿದ್ದೀನಿ, ಅಲ್ಲಿಂದ ತಗೊಂಡ್ ಬಂದ್ಮೇಲೆ ನಂದು ನಾನು ಪ್ಯಾಕ್ ಮಾಡ್ಕೊಳ್ಬೇಕಾಗತ್ತೆ. ಮಿನಿಮಮ್ ಪ್ಯಾಕಿಂಗ್ ಅನ್ಕೊಂಡಿದ್ದೀನಿ, ಬಟ್ ವಿಲ್ ಸಿ. ಬರೋ ಅಷ್ಟರಲ್ಲಿ 2 ಬ್ಯಾಗ್ ಆಗಿರತ್ತೆ ಅನ್ನಲ್ಲ, ವಿಲ್ ಸಿ. ಸೊ ಬಟ್ಟೆಗಳು ಮಾತ್ರ ಈ ತರ ಒಂದು ಕಿಟ್ ಬ್ಯಾಗ್ ಒಂದು ಇಟ್ಕೊಂಡಿದ್ದೀನಿ. ಇದ್ಬಿಟ್ಟು ರಾತ್ದಿನ್ಗೆ ಬೇಸಿಕ್ ಡ್ರೆಸ್ಸಸ್ ಒಂದು 4 ಸೆಟ್ ಇರತ್ತೆ, ಶೌರ್ಯಂಗ್ ಒಂದು ಬೇಸಿಕ್ ಡ್ರೆಸ್ಸಸ್ ಒಂದು 4 ಸೆಟ್ ಇರತ್ತೆ. ಅಂಡ್ ಇದು ನಂದು ಮೇಕಪ್ ಪೌಚ್ ಆಗಿರ್ಬೋದು. ನಾನು ಐ ಆಮ್ ನಾಟ್ ಅ ಮೇಕಪ್ ಪರ್ಸನ್ ಜನರಲಿ. ಸೊ ಇದ್ರಲ್ಲಿ ಬೇಸಿಕ್ ಫೌಂಡೇಶನ್, ಕಾಂಪ್ಯಾಕ್ಟ್ ಪೌಡರ್, ಐಲೈನರ್ ಅಂಡ್ ಲಿಪ್ ಬಾಮ್ ಇಷ್ಟ ನಾನು ಹಾಕೋದು. ಸೊ ಇದೆಲ್ಲ ಇದ್ರಲ್ಲಿ ಇರತ್ತೆ. ಅಂಡ್ ರಾಧಿಯಂದು ಅಷ್ಟೇ, ಅವಳದು ಸೆಬಾಮೆಡ್ ಲೋಷನ್ ಆಗಿರ್ಬೋದು. ಅಂಡ್ ಅವಳದೊಂದು ಚಿಕ್ಕ ಚಿಕ್ಕ ಸ್ಟಿಕ್ಕರ್ಸ್ ಇರ್ತೀನಿ ನಾನು ಆಚೆ ಹೋದಾಗ. ಮನೇಲಿ ಇದ್ದಾಗ ಅಲ್ಲಿ ಮೇಕ್ ಶೋರ್ ಕಾಜಲ್ ಇರ್ತೀನಿ. ಸೊ ಇದನ್ನ ಹೀಗೆ ತಗೊಂಡು ಹಾಗೆ ಇಟ್ಕೊಂಡ್ಬಿಡ್ತೀನಿ. ಇದನ್ನು ನಾನು ರಾಧಿಗೆ ತೋರ್ಸಲ್ಲ, ಬಿಕಾಸ್ ರಾಧಿಗೆ ತೋರ್ಸಿದ್ರೆ ಅವಳು ಶಿ ಇಸ್ ಅ ವೆರಿ ಬಿಗ್ ಲವ್ ಫಾರ್ ಮೇಕಪ್ ಅವಳಿಗೆ. ಸೊ ಅದರಿಂದ ಹಾಗೆ ಇಟ್ಕೊಂಡ್ಬಿಡ್ತೀನಿ ವಿತೌಟ್ ದೇರ್ ನಾಲೆಡ್ಜ್. ಸೊ ಇದನ್ನು ಇದರಲ್ಲೇ ಡಂಪ್ ಮಾಡ್ಕೊಳ್ತೀನಿ. ಅಂಡ್ ಅವ್ರ ಶೂಸು ಅವ್ರ ಸ್ಯಾಂಡಲ್ಸ್ ಎಲ್ಲ ನಾನು ಸಪ್ರೇಟ್ ಕವರ್ ಅಲ್ಲಿ ಇಟ್ಕೊಳ್ತೀನಿ. ಗೈಸ್ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ 3 o'clock ಆಗಿದೆ. ರಾಧಿಯಾ ಮಲಗಿದಾಳೆ, ಶೌರ್ಯನ್ ಮಲಗಿಸಿದ್ರೆ ಅವ್ನು ಮಲಗಿಲ್ಲ. ಹಿ ವಾಂಟ್ಸ್ ಟು ಬಿ ಇನ್ ದ ವಿಡಿಯೋ. ಸರಿ ಕಣೋ, ಅಟ್ಲೀಸ್ಟ್ ಟೀ ಶರ್ಟ್ ಆದ್ರೂ ಹಾಕೊಂಬಾರೋ ಅಂತ ಹೇಳಿ ಕಳ್ಸಿ ಟೀ ಶರ್ಟ್ ಹಾಕೊಂಡ್ ಬಂದಿದ್ದಾರೆ. ಇವಾಗ ಆಲ್ಮೋಸ್ಟ್ 3 o'clock ಅಂತ ಹೇಳಿದ್ನಲ್ಲ, ಯಾಕೋ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಈ ಒಂದು ಲಂಚ್ ಆಗಿತ್ತು ನಂದು. ಸರಿ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೆ. ಸೊ ಫ್ರಿಡ್ಜ್ ಅಲ್ಲಿ ನೋಡಿದ್ರೆ ರೆಡಿಮೇಡ್ ಪರೋಟಾ ಪ್ಯಾಕೆಟ್ ಇತ್ತು. ಸೊ ಇವಾಗ ಇದನ್ನ ನಾವು ಬೇಯಿಸ್ಕೊಂಡು ತಿನ್ನುವ. ನಿನ್ಗೂ ಬೇಕಾ ಶೌರ್ಯ? ಬೇಡ, ಯಾಕೋ? ಸೊ ಜನರಲಿ ನಾವಿಲ್ಲಿರೋದು ಮನೇಲಿ 4 ಜನ ಆಗಿದ್ರಿಂದ ರಾಧಿ ಎಲ್ಲ ಪರೋಟಾ ಚಪಾತಿ ಅಷ್ಟಾಗಿ ತಿನ್ನಲ್ಲ ಅವಳು. ಸೊ ಅದರಿಂದ ಏನೇ ಇದ್ರೇನು ಶೌರ್ಯ ತಿಂದ್ರೇನು ಒಂದು ಹಾಫ್ ತಿಂತಾನೆ. ನನ್ನ ಹಸ್ಬೆಂಡ್ ಅಷ್ಟಾಗಿ ತಿನ್ನಲ್ಲ. ತಿಂದ್ರೆ ನಾನು ಒಬ್ಳೆ. ಪರೋಟಾ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಆಕ್ಚುಲಿ. ಸೊ ಅದರಿಂದ ಇವಾಗ ಮಾಡ್ಕೊಂಡು ತಿನ್ನೋಣ. ಸೊ ನನ್ಗೆ ತುಂಬಾ ಹೊಟ್ಟೆ ಹಶ್ವು ಅಂತ ಹೇಳಿದ್ನಲ್ಲ, ನಾನು ಶೌರ್ಯನು ಮಲಗ್ಬಿಟ್ಟಿದ್ದಾನೆ, ನಾನು ಆರಾಮಾಗಿ ಬಂದು ತಿನ್ಬೋದು ಅಂತ ಅನ್ಕೊಂಡೆ. ಅವ್ನ್ ಮಲ್ಗಿಲ್ಲ, ಎದ್ ಬಂದ್ಬಿಟ್ಟೆ ಅಂತ ಹೇಳಿದ್ನಲ್ಲ. ಸೊ ಪರೋಟಾ ಪ್ಯಾಕೆಟ್ ನೋಡಿದ ತಕ್ಷಣ ನಾನ್ ಮಾಡ್ಕೊಡ್ಲಾ ಪರೋಟಾ ನಿಮಗೆ ಅಂತ ಕೇಳ್ದ. ಮಾಡ್ಕೊಡ್ತೀಯಾ ಶೌರ್ಯ? ಪರೋಟಾ ಮಾಡ್ಕೊಡ್ತೀಯಾ? ಎಷ್ಟ್ ಮಾಡ್ಕೊಡ್ತೀಯಾ? 2. ಓಕೆ, ಇವಾಗ ಶೌರ್ಯ ಪರೋಟಾ ಮಾಡ್ಕೊಡ್ತಾ, ನಾವ್ ಅದನ್ನ ತಿನ್ನೋಣ. ಓಕೆ, ಕಮ್. ಹಾಕು. ವೆರಿ ಗುಡ್. ಆಯಿಲ್ ತಗೋ. ಏನ್ ಹಾಕ್ಬೇಕು ಹೇಳು? ಏನ್ ಹಾಕ್ಬೇಕು? ಹಾಕಿ ಸ್ಪ್ರೆಡ್ ಮಾಡಿ ಹಿಂಗೆ. ಅಷ್ಟೇ ಬಿಡಿ. ಓಕೆ, ಇವತ್ ಶೌರ್ಯ ಅಡ್ಗೆ ಮಾಡ್ಕೊಟ್ಟಿ ನಾನ್ ತಿನ್ಬೇಕು ಅಂತ ಇದೆ ಅಲ್ವಾ ಶೌರ್ಯ? ನೀನ್ ಅಡ್ಗೆ ಮಾಡ್ಕೊಡ್ತೀವಿಯಾ ನಿನ್ಗೆ? ನಿನ್ಗಿಷ್ಟನಾ? ಕುಕ್ಕಿಂಗ್ ಇಷ್ಟನಾ ನಿನ್ಗೆ? ಹೌದಾ? ಬೆಂದಿದ್ಯಾ ಅದು? ಬೆಂದಿದೆ. ಹೆಂಗ್ ಗೊತ್ತಾಯ್ತು ಬೆಂದಿದೆ ಅಂತ? ಹಂಗೆ ಗೊತ್ತಾಯ್ತು. ಹಂಗೆ ಗೊತ್ತಾಯ್ತಾ? ಮಾಡಿ. ಹುಷಾರ್, ಕೈ ಹುಷಾರು. ವೆರಿ ಗುಡ್. ದೊಡ್ಡನಾದ್ಮೇಲೆ ಏನಮ್ಮ ಆಗ್ತೀಯ ನೀನು? ಕುಕ್ಕಿಂಗ್ ಅಂದ್ರೆ ಶೆಫಾ? ಅಡ್ಗೆ ಮಾಡ್ತೀಯ ದೊಡ್ಡದಾದ್ಮೇಲೆ? ಬಿಸಿ ಇಟ್ಕೊಂಡ ಚೆನ್ನಾಗಿತ್ತ ಬಿಸಿ? ನಿಂಗೆ ಯಾವ ಹೀರೋ ಇಷ್ಟ? ವಿಜಯ್. ವಿಜಯ ಒಂದು ಹಾಡು ಹೇಳು. ಜಿಲ್ಲಾ 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 ಟನ್ ಟನ್ ಟನ್. ಆಮೇಲೆ
ಇದು ಬರುತ್ತಲ್ಲ ಮೆರ್ಸಲ್ ಫಿಲಮ್ ಡೈಲಾಗ್ Yummy. ಮಾಯೋ ಮಾಯೋ Mayo, Mayo, Mayo. ಅಲ್ಲಿ ನೋಡಲ್ಲಿ ಸೀದೋಗ್ತಾ ಇದೆ ತೆಗಿ ಪ್ಲೇಟ್ಗೆ ಹಾಕು ಬೇಗ ತೆಗಿಮಾ ಹಾಕು ಪ್ಲೇಟಲ್ಲಿ ಥ್ಯಾಂಕ್ ಯು Welcome. ಸರಿ ಅಮ್ಮನ್ ವಿಡಿಯೋಸ್ ನೋಡ್ತಾ ಇದೀಯಾ ನೀನು ಅಮ್ಮ 2 to 3 ವಿಡಿಯೋಸ್ ಮಾಡಿದ್ನಲ್ಲ ಚೆನ್ನಾಗಿದ್ಯಾ ಚೆನ್ನಾಗೈತೆ. ಚೆನ್ನಾಗೈತಾ ಹೌದಾ ಯು ಲೈಕ್ ಇಟ್ ಹೌ ಮಚ್ How much? How one means 100. 100 much you like ವೆರಿ ಗುಡ್ ಸೊ ಇವತ್ತು ಶೌರ್ಯ ಮಾಡ್ಕೊಟ್ಟು ನಾನು ತಿನ್ಬೇಕು ಅಲ್ವಾ ಚಿನ್ನ ತಿನ್ಬಿಟ್ಟು ಎಲ್ಲ ಹೇಗಿದೆ ಅಂತ ಹೇಗೋ ಒಂಚೂರು ಬೆಳಗ್ಗೆ ಮಾಡಿ ತಿಳಿ ಸಾರು ಒಂದಿತ್ತು ಸೊ ಅದ್ರ ಜೊತೆಲೆ ಪರೋಟ ಮಾಡ್ಕೊಂಡು ತಿನ್ಬಿಟ್ಟು ಹೋಗ್ ಮಲ್ಗೋಣ ಅಂತ ಹೋಗ್ತೀನಿ ರಾಧಿ ಎದ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಅಮ್ಮ ಇಷ್ಟೊಂದೆ ಬಾವುಂದಿ ಚೆನ್ನಾಗಿದೆ ನಿಂಗೊಂದು ತಿನ್ಸ್ಲಾ ನೀನ್ ತಿನ್ಬಿಟ್ಟು ಹೇಳ್ತಿ ಹೇಗಿದೆ ಅಂತ ನೀವು చేసి ಮೂದ ತಿನ್ನಲ್ಲ ಹೆಂಗಿದೆ ಯಾಕೋ ಚೆನ್ನಾಗಿದ್ಯಾ ಸೊ ಇವಾಗ ಇದನ್ನ ತಿನ್ಬಿಟ್ಟು ಹೋಗಿ ಶೌರ್ಯನ್ ಮಲಗಿಸ್ಬೇಕು ಇಲ್ಲಾಂದ್ರೆ ಅವ್ನು ತುಂಬಾ ಟಯರ್ಡ್ ಆಗ್ಬಿಡ್ತು ಅವ್ನು ಮಲ್ಗಲ್ಲ ಅಂತಾನೆ ಬಟ್ ಅವನು ಸಂಜೆ ಎದ್ದೋಳು ಅಂದಾಗ ತುಂಬಾ ಟಯರ್ಡ್ ಆಗಿ ನೈಟ್ ಬೇಗ ಮಲಗ್ಬೇಕು ಅಂತಾನೆ ಸೊ ಹೇಗೋ ಇಲ್ಲಿಂದ ಮಮ್ಮಿ ಮನೆಗೆ ಹೋಗಿ ಗ್ಯಾರಂಟಿ ಲೇಟ್ ಆಗತ್ತೆ ವಿ ಥಾಟ್ ಆಫ್ ಲೀವಿಂಗ್ ಹೋಮ್ ಬೈ 6:30 ಅನ್ಸತ್ತೆ ಸೊ ದಟ್ ಮಕ್ಳಿಗೆ ಸ್ನಾಕ್ಸ್ ಗಂಜಿ ಎಲ್ಲ ತಿನ್ಸ್ಕೊಂಡ್ ಕರ್ಕೊಂಡು ಹೋಗೋಣ ಅಂತ ಬಟ್ ಹಸ್ಬೆಂಡ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ ಲೇಟ್ ಆಗತ್ತೆ ಅಂತ ಹೇಳಿದ್ರು ಸೊ ನೋಡೋಣ ಎಷ್ಟೊತ್ತು ಆಗತ್ತೆ ಏನೋ ಗೊತ್ತಿಲ್ಲ ಆದಷ್ಟು ಅಪ್ಡೇಟ್ ಮಾಡ್ತೀನಿ ಓಕೆ ಸೊ ಗೈಸ್ ಇವಾಗ ಆಲ್ಮೋಸ್ಟ್ 6:30 ಆಗಿದೆ ಇಟ್ ಈಸ್ ಅಬೌಟ್ ಟು ಲೀವ್ ನೌ ಶೌರ್ಯ ಈಸ್ ಆಲ್ಸೋ ರೆಡಿ ರಾಧು ನಿನ್ ಡ್ರೆಸ್ ತೋರ್ಸಮ್ಮ ಲೆಟ್ಸ್ ಗೋ ಶೌರ್ಯ ಆರ್ ಯು ರೆಡಿ ಸೊ ಇವಾಗ ಮನೆಯಿಂದ ಹೊರಟ್ವಿ ಅಮ್ಮನ ಮನೆಗೆ ಯಾಕೆ ಹೋಗ್ತಿದ್ದೀವಿ ಅಂದರೆ ಟ್ಯೂಸ್ಡೇ ಈವ್ನಿಂಗ್ ಒಂದು ಬರ್ಡೇ ಪಾರ್ಟಿ ಇದೆ ನಮ್ಮ ರಿಲೇಟಿವ್ ಅವ್ರದ್ದು ಮಗಳದು ಫಸ್ಟ್ ಇಯರ್ ಬರ್ಡೇ ಸೊ ಜೆ ಪಿ ನಗರಿಂದ ನಾವು ಮೋದಿ ಹಾಸ್ಪಿಟ್ಲ್ ಬರೋದಕ್ಕೆ ಇಟ್ ವಿಲ್ ಟೇಕ್ ಫ್ಯೂ ಅವರ್ಸ್ ಅನಿಸುತ್ತೆ ಸೊ ಅದರಿಂದ ನಾನು ಅಮ್ಮನ ಮನೆಗೆ ಶಿಫ್ಟ್ ಆಗಿ ಅಲ್ಲಿಂದ ಹೋಗೋಣ ಅಂತ ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಬಾಯ್